ಹಲೋ ಫ್ರೆಂಡ್ಸ್, ಯೂಟ್ಯೂಬ್ ಅಲ್ಗಾರಿದಮ್ ಪ್ರಕಾರ ನಿಮ್ಮ ಒಂದು ವಿಡಿಯೋ ರ್ಯಾಂಕಿಂಗ್ ಆಗಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಿಮ್ದು ಯಾವುದೋ ಒಂದು ಕಂಟೆಂಟ್ ಬಗ್ಗೆ ನೀವು ವಿಡಿಯೋ ಮಾಡಿರ್ತೀರಿ. ಅದು ಯಾರಾದರೂ ಸರ್ಚ್ ಮಾಡಿದಾಗ ಮೇಲೆ ಬಂದು ಅವ್ರಿಗೆ ಸರ್ಚ್ ರಿಸಲ್ಟ್ ಕೊಡಬೇಕು ಅಂದರೆ ನಿಮ್ಮ ಒಂದು ವಿಡಿಯೋ ಟೈಟಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಕೆಲವೊಬ್ಬ ಯೂಟ್ಯೂಬರ್ಸ್ ಒಳ್ಳೊಳ್ಳೆ ಕಂಟೆಂಟ್ಸ್ ಕ್ರಿಯೇಟ್ ಮಾಡ್ತಾರೆ, ಬಟ್ ಟೈಟಲ್ ಬಗ್ಗೆ ನೆಗ್ಲೆಕ್ಟ್ ಮಾಡ್ತಾರೆ. ಅದರಿಂದ ವ್ಯೂಸ್ ಬರೋಲ್ಲ, ಅದೇ ರೀತಿ ಚಾನಲ್ ಗ್ರೋ ಆಗೋಲ್ಲ ಅಂತ ಹೇಳ್ತಾರೆ ಸರ್. ಫ್ರೆಂಡ್ಸ್, ನಾನು ಇವತ್ತು ಹೇಳ್ಕೊಡ್ತಕ್ಕಂಥ ಒಂದು ಸ್ಟೆಪ್ಸ್ ಪ್ರಕಾರ ನೀವು ಟೈಟ್ಲ್ ಕ್ರಿಯೇಟ್ ಮಾಡಿಕೊಂಡ್ರೆ ಈಸಿಯಾಗಿ ಒಂದು ವೈರಲ್ ಟೈಟಲ್ಸ್ನ ಕ್ರಿಯೇಟ್ ಮಾಡ್ಕೋಬೋದು ಫ್ರೆಂಡ್ಸ್. ಅದಕ್ಕೆ ಮೊದಲನೇದಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕಾಗತ್ತೆ ChatGPT ಅಂತ. ChatGPT ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ChatGPT ಓಪನ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ. ಇದರಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ಚಿಕನ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ನೀವು ಒಂದು ವಿಡಿಯೋದಲ್ಲಿ ಹೇಳ್ಕೊಟ್ಟಿರ್ತೀರಿ. ಆ ಒಂದು ವಿಡಿಯೋಗೆ ಒಂದು ವೈರಲ್ ಟೈಟಲ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ChatGPTಲಿ ನೀವು ಟೈಪ್ ಮಾಡಬೇಕಾಗತ್ತೆ. ಐ ಆಮ್ ಮೇಕಿಂಗ್ ಯೂಟ್ಯೂಬ್ ವಿಡಿಯೋ. ಇನ್ ದಿಸ್ ವಿಡಿಯೋ ಐ ವಿಲ್ ಎಕ್ಸ್ಪ್ಲೈನ್ ಅಬೌಟ್ ಹೌ ಟು ಮೇಕ್ ಚಿಕನ್ ಬಿರಿಯಾನಿ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ನೀವು ಗೋಬಿ ಮಂಚೂರಿ ಯಾವ ರೀತಿ ಮಾಡೋದು ಅಂತ ಏನಾದರೂ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ರೆ, ಈ ಜಾಗದಲ್ಲಿ ಚಿಕನ್ ಬಿರಿಯಾನಿ ಜಾಗದಲ್ಲಿ ನೀವು ಗೋಬಿ ಮಂಚೂರಿ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಅದಾದಮೇಲೆ ಸಜೆಸ್ಟ್ 10 ಕ್ಲಿಕ್ಕಬಲ್ ಟೈಟಲ್ಸ್ ಫಾರ್ ದಿಸ್ ವಿಡಿಯೋ ಅಂತ ಟೈಪ್ ಮಾಡಿ ಇಲ್ಲಿ ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಒಂದು ಟೈಟಲ್ಸು ಬರುತ್ತೆ. ಅದು ನಿಮಗೆ ಕನ್ನಡದಲ್ಲಿ ಬೇಕು ಅಂದರೆ ಇಲ್ಲಿ ಕೆಳಗಡೆ ನೀವು ಟೈಪ್ ಮಾಡಬೇಕಾಗತ್ತೆ ರೀರೈಟ್ ಇನ್ ಕನ್ನಡ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಅದು ಕನ್ನಡದಲ್ಲಿ ಕ್ರಿಯೇಟ್ ಮಾಡಿಕೊಡ್ತದೆ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಟೈಟಲ್ನ ಈ ರೀತಿ ಕಾಪಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಕಾಪಿ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ವಿಡಿಯೋಗೆ ಟೈಟಲ್ ಆಗಿ ಅದನ್ನು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಅಕಸ್ಮಾತ್ ಇದರಲ್ಲಿ ಯಾವುದು ಇಷ್ಟ ಆಗಲಿಲ್ಲ ಅಂದರೆ ನೆಕ್ಸ್ಟ್ 10 ಅಂತ ಕೊಡಿ. ಮತ್ತೆ ಒಂದು 10 ಟೈಟಲ್ಸ್ ಅದು ಕ್ರಿಯೇಟ್ ಮಾಡಿಕೊಡ್ತದೆ. ಕೆಳಗಡೆ ಟೈಪ್ ಮಾಡಬೇಕು ಫ್ರೆಂಡ್ಸ್ ನೆಕ್ಸ್ಟ್ 10 ಅಂತ. ಅದು ನೆಕ್ಸ್ಟ್ ಒಂದು 10 ಟೈಟಲ್ನ ಕ್ರಿಯೇಟ್ ಮಾಡಿಕೊಡ್ತದೆ. ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಯೂಟ್ಯೂಬ್ ಒಂದು ಅಲ್ಗಾರಿದಮ್ ಪ್ರಕಾರ ಟೈಟಲ್ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ತಮ್ನೇಲು ಸಹ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ತಮ್ನೇಲ್ಸ್. ಇಂಥ ತಮ್ನೇಲ್ಸ್ನ ಈಸಿಯಾಗಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡ್ಬೋದು ಫ್ರೆಂಡ್ಸ್. ಇವತ್ತಿನ ಅಪ್ಡೇಟ್ಸ್. ಥ್ಯಾಂಕ್ ಯು.